Hello everyone, this is Coorg Expedition Day 3 continuation vlog. ನಾನು ಮಧ್ಯಾಹ್ನ ಆಲ್ಮೋಸ್ಟ್ 12:30 ಆಗಿತ್ತು. ಗೋಲ್ಡನ್ ಟೆಂಪಲ್ನ ನೋಡಿಕೊಂಡು ಐ ವೆಂಟ್ ಟು ಟಿಬೇಟಿಯನ್ ರೆಸ್ಟೋರೆಂಟ್. ಅಲ್ಲಿ ನಾನು ಟಿಬೇಟಿಯನ್ ಡಿಶ್ನ ಟ್ರೈ ಮಾಡಿದೆ. ಲೈಕ್ ದಿಸ್ ಇಸ್ ಚಿಕನ್ ತುಕ್ಕ ಆ್ಯಂಡ್ ಚಿಕನ್ ಶೆಜ್ವಾನ್ ನೂಡಲ್ಸ್. ಅಲ್ಲಿ ಊಟ ಮಾಡಿಕೊಂಡು ಐ ಸ್ಟಾರ್ಟೆಡ್ ಮೈ ರೈಡ್ ಟು ಚಿಕ್ಲಿಹೊಳಿ ರಿಸರ್ವಿಯರ್. ಇದು ಕುಶಾಲನಗರದಿಂದ ಒಂದು 18 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ಮೇ ಬಿ ಒಂದು ಹಾಫ್ ಆನ್ ಅವರ್ ಒಳಗಡೆ ರೀಚ್ ಆಗಿಬಿಡ್ಬೋದು. ಮಳೆಗಾಲದಲ್ಲಿ ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಜಾಸ್ತಿ ನೀರಿರುತ್ತೆ, ತುಂಬ ಟೂರಿಸ್ಟ್ ಬರ್ತಾರೆ ಇಲ್ಲಿ. ಇಟ್ಸ್ ಎ ಟೂರಿಸ್ಟ್ ಲೊಕೇಶನ್ ಆ್ಯಕ್ಚುಲಿ. ಸೊ ಹಾಗೆ ನಾನು ಎಲ್ಲ ಫೋಟೋಶೂಟ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿ ವಾಪಸ್ ಬರುವಾಗ ಐ ಮೆಟ್ ದಿಸ್ ಲೇಡಿ. ಶಿ ಈಸ್ ವೆರಿ ಓಲ್ಡ್, ಲೈಕ್ 83 ಇಯರ್ಸ್ ಓಲ್ಡ್. ಅವ್ರಿಗೆ ಆ್ಯಕ್ಚುಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಓಲ್ಡ್ ಇದ್ದಾರೆ. ಬಟ್ ಆದರೂ ಕೂಡ ಅವರು ಟ್ರಾವೆಲಿಂಗ್ ಅಂತ ಬಂದಿದ್ರು ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ. ಶಿ ಈಸ್ ಅ ಸೋಲೋ ಟ್ರಾವೆಲರ್ ಆ್ಯಕ್ಚುಲಿ. Enjoy. I like this place, huh? Yes. Damn, I like. It's beautiful. How come you come alone here? I'm a solo rider. Yes, I come solo. Wonderful. I love you. I love Thank you. you so much. Thank you. ಆ್ಯಕ್ಚುಲಿ I ನನ್ನನ್ನು ನೋಡಿ ತುಂಬ ಖುಷಿ ಆಯಿತು. ಎಕ್ಸ್ಪ್ಲೋರ್ ಒಬ್ಬಳೇ ನಾನು ಅಡ್ವೆಂಚರ್ ಮಾಡ್ತಾ ಇದ್ದೀನಿ ಸೋಲೋ ಅಂತ ಹೇಳ್ಕೊಂಡು. ಯಾಕೆಂದರೆ ಅವರು ನನ್ನ ಏಜಲ್ಲಿ ತುಂಬ ಆಲ್ ಓವರ್ ಇಂಡಿಯಾ ಸೋಲೋ ಟ್ರಾವೆಲಿಂಗ್ ಮಾಡಿದ್ದಾರೆ. ಸೊ ಅವ್ರಿಗೆ ಸಖತ್ ಖುಷಿ ಆಗಿಬಿಟ್ಟು ನನಗೆ ನಂಬರೆಲ್ಲ ಶೇರ್ ಮಾಡಿ, ಅವರು ಮುಂಬೈಯಿಂದ ಬಂದಿದ್ದು ವಿಸಿಟ್ ಮಾಡಲೇಬೇಕು ನೀವು ಬಂದಾಗ ಅಂತ ಹೇಳ್ಕೊಂಡು ನಂಬರೆಲ್ಲ ಶೇರ್ ಮಾಡಿ ಹೋದ್ರು ಅವರು. ನಂಗೆ ಸಖತ್ ಎಕ್ಸಾಸ್ಟ್ ಆಗೋಗಿತ್ತು. ಸೊ ಐ ಹ್ಯಾಡ್ ಸಮ್ ಟೆಂಡರ್ ಕೊಕೊನೆಟ್. ಅಲ್ಲಿಂದ ನಾನು ರೈಡ್ ಶುರು ಮಾಡಿದೆ. ಆಲ್ಮೋಸ್ಟ್ 4:15 ಆಗೋಗಿತ್ತು. ನನ್ನ ಡೆಸ್ಟಿನೇಷನ್ ನೆಕ್ಸ್ಟ್ 5:30 ಒಳಗಡೆ ಕ್ಲೋಸ್ ಆಗುತ್ತೆ. ಸೊ ನಾನು ಎಷ್ಟು ಬೇಗ ಗಾಡಿ ಹೊಡ್ಕೊಂಡು ಹೋಗಿದ್ದೀನಿ ಅಂದರೆ ಆ ಟೆನಿ ಕಾಸ್ಟ್ ನನಗೆ ಆ ಲೊಕೇಶನ್ನ ಮಿಸ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ನಾನು ತುಂಬ ಇಷ್ಟಪಟ್ಟು ಆ ಲೊಕೇಶನ್ನ ನಾನು ಮಾರ್ಕ್ ಡೌನ್ ಮಾಡಿದ್ದು ವಿಸಿಟ್ ಮಾಡಲೇಬೇಕು ಅಂತ. ಸೊ ಇಟ್ಸ್ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್. ಅಲ್ಲಿ ಆ್ಯಕ್ಚುಲಿ ಆನೆಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು ಎಲ್ಲ ತೋರಿಸ್ತಾರೆ. ಜಸ್ಟ್ 4 o'clock 5:30 ತನಕ ಅಷ್ಟೇ ಓಪನ್ ಇರುತ್ತೆ ಇದು. ಸೊ ನಾನು ರೀಚ್ ಆಗೋಷ್ಟೊಳಗಡೆ 5:10 ಆಗೋಗ್ಬಿಟ್ಟಿತ್ತು. ಸೊ ನಾನು ಬೇಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಐ ಟುಕ್ ಅ ಟಿಕೆಟ್ ಆ್ಯಂಡ್ ಐ ವೆಂಟ್ ಟು ಸಿ ದ ಎಲಿಫೆಂಟ್ಸ್. ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿತ್ತಂದರೆ ಎನಿಮಲ್ಸ್, ಎಷ್ಟು ಇನೋಸೆಂಟ್ ಅಂದರೆ ನನಗೆ ಅನಿಸುತ್ತೆ. ಲೈಕ್ ಮೂಕ ಪ್ರಾಣಿಗಳಾದರೂ ಕೂಡ ಎಷ್ಟು ಎಮೋಷನ್ಸ್ ಇರುತ್ತೆ ಅಂದರೆ ಅವರಿಗೆ ಒಂದು ಮನುಷ್ಯನ ಮೇಲೆ. ನೀವು ನೋಡ್ಬೋದು, ನಾನು ಕೊಡ್ತಾ ಇದ್ರೆ ಅವ್ನು ತೊಗೊಳ್ತಾನೇ ಇಲ್ಲ ಎಲಿಫೆಂಟ್. ಅವ್ರು ಮಾವುತ ಹೇಳೋ ತನಕ ಹಿ ವಾಸ್ ಲೈಕ್ ನಾಟ್ ಟೇಕಿಂಗ್ ದ ಫುಡ್. ಅವ್ರು ಹೇಳಿದ ಮೇಲೇ ನನ್ನ ಕೈಯಿಂದ ಅವ್ನು ಈಸ್ಕೊಂಡ. ಸೊ ಈ ಲಿಟ್ರಲಿ ಅಂಡರ್ಸ್ಟ್ಯಾಂಡ್ಸ್ ಅಂದರೆ ಅವ್ರಿಗೆ ಬಾಯಿ ಮಾತಾಡೋಕ್ಕೆ ಬರಲ್ಲ, ಆದರೂ ಕೂಡ ಎಷ್ಟು ಅರ್ಥ ಮಾಡ್ಕೊಳ್ತಾರೆ ಮನುಷ್ಯನ ಒಂದು ಹ್ಯೂಮನ್ ಲ್ಯಾಂಗ್ವೇಜ್ ಅಂದರೆ. ಲಿಟ್ರಲಿ ಐ ವಾಸ್ ಅಮೇಸ್ಡ್. ಅಲ್ಲಿ ನಾನು ಸೈಟ್ ಸೀಯಿಂಗ್ ಮಾಡಿಕೊಂಡು ದೆನ್ ಐ ವೆಂಟ್ ಟು ಮೈ ಹೋಮ್ ಸ್ಟೇ. ಹೋಗೋಷ್ಟೊಳಗಡೆ 6:30 ಆಗೋಗಿತ್ತು ಸಂಜೆ. ಇವತ್ತಂತೂ ಲೈಕ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30 ತನಕ ರೋಡಲ್ಲೇ ಇದ್ದೆ. ಒಳ್ಳೆ ಅಲೆಮಾರಿ ಥರ ಅಲ್ಕೊಂಡು ಹೋಲ್ ಡೇ ಐ ವಾಸ್ ಆನ್ ದ ರೋಡ್. ಸಖತ್ತು ಎಕ್ಸಾಸ್ಟ್ ಆಗೋಗಿತ್ತು, ಸಖತ್ ಹಶ್ವಾಗ್ತಿತ್ತು. ಐ ಹ್ಯಾಡ್ ದಿಸ್ ಮಿನಿ ಮೀಲ್, ಪ್ರೋಟೀನ್ ಫಿಲ್ಡ್ ಮಿನಿ ಮೀಲ್, ಓಟ್ಸ್ ವಿತ್ ಸಮ್ ಪ್ರೋಟೀನ್ ಪೌಡರ್, ನಟ್ಸ್, ಅದು ನಾನು ತೊಗೊಂಡೋಗಿದ್ದೆ, ಅದು ಮಾಡ್ಕೊಂಡಿದ್ದೆ. ಸೊ ಈವ್ನಿಂಗಿಗೆ ನಾನು ಹೇಳಿದ್ದೆ ನೈಟಿಗೆ ನನಗೆ ಐ ನೀಡ್ ಸಮಥಿಂಗ್ ಪ್ರೋಟೀನ್ ಇರೋವಂಥ ಫುಡ್ಡೇ ನನಗೆ ಬೇಕು, ನಾನ್ ವೆಜ್ ಆ ಥರ ಅಂತ. ಸೊ ಅದೇ ಥರ ಪ್ರಿಪೇರ್ ಮಾಡಿದರು. ಸೊ ಐ ಹ್ಯಾಡ್ ಮೈ ಡಿನ್ನರ್ ಆ್ಯಂಡ್ ವೆಂಟ್ ಫಾರ್ ಅ ವಾಕ್. ಎಷ್ಟು ಪೀಸ್ಫುಲ್ ಆಗಿತ್ತಂದರೆ ನಾನು ಲೈಫಲ್ಲಿ ಫಸ್ಟ್ ಟೈಮು ಫ್ಯಾಮಿಲಿ ಫ್ರೆಂಡ್ಸ್ ಯಾರೂ ಇಲ್ಲದೇ ಒಬ್ಬಳೇ ಒಂದು ಸೋಲೋ ಹೋಗಿ ಒಂದು ಥಾಟ್ ಪ್ರೊಸೆಸ್ ಮಾಡೋಕ್ಕೆ, ಎಲ್ಲದಕ್ಕೂ ಒಂಥರ ವೈಬ್ ಮಾಡೋಕ್ಕೆ ಅಲೋನ್. ಲೈಕ್ ಇಟ್ ವಾಸ್ ರಿಯಲಿ ಗುಡ್. ನಮಗೆ ಬೇರೆ ಥರದ ಲೆವೆಲಲ್ಲೇ ಒಂಥರ ಕಾನ್ಫಿಡೆಂಟ್ ಬರುತ್ತೆ ಲೈಫಲ್ಲಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಸೋಲೋ. ಇಟ್ ವಿಲ್ ಬಿ ವೆರಿ ಅಮೇಝಿಂಗ್. ದಟ್ಸ್ ಇಟ್ ಫಾರ್ ದ ಡೇ ಗೈಸ್.